ನೀವು 25% ಕಾಂಗ್ರೆಸ್ ಪಕ್ಷದ ಇತಿಹಾಸ ಸ್ವತಂತ್ರ ಹೋರಾಟ, ಸ್ವತಂತ್ರ ಪೂರ್ವದಲ್ಲಿದ್ದಂತ ಹೋರಾಟವನ್ನ ನೀವು 25% ಕಳ್ಕೊಂಡ್ರೆ ಈ ಕಾಕಿ ಚಡ್ಡಿ ಕರಿ ಟೋಬಿ ಕೈ ದೊಣ್ಣೆ ಇಟ್ಕೊಂಡು ಊರು ಬಿಟ್ಟು ಹೊಡೋಗ್ಬಿಡ್ತಾರೆ. ಅವ್ರು ಯಾರು ಧೈರ್ಯ ಮಾಡ್ಬೇಕು. ಇವರೆಲ್ಲ ಹೇಳಿರ್ತಕ್ಕಂಥ ಇತಿಹಾಸವನ್ನು ನೀವು ಸ್ವಲ್ಪ ತಿಳ್ಕೊಂಡು ನಾವು ಜನಗಳ ಮಧ್ಯೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಹೇಳ್ಕೊಟ್ಬಿಟ್ಟಿದ್ದಾರೆ, ಈ ಮುದ್ಕಪ್ಪ ಗಾಂಧಿ ತಾತ ಏನ್ ಮಾಡ್ತಾನೆ, ಸ್ವತಂತ್ರ ಕೊಡಿಸಿದ್ರ. ಸಾಕ್ಷರತೆ ಇಲ್ಲದೆ ಇರ್ತಕ್ಕಂಥ ಜನ ಅವರಿದ್ದಷ್ಟು ನಾವು ಅಂಗಭಕ್ತರನ್ನ ಬೆಳೆಸಬಹುದು, ಧರ್ಮ ಮತ್ತು ಜಾತಿ ಹೆಸರು ಜಗಳ ಮಾಡಿಸಬಹುದು. ಜೈಲಿಗೆ ಹೋಗೋರೆಲ್ಲ ನೋಡಿ, ಎಲ್ಲರೂ ಸಹ ದಲಿತರು ಶೂದ್ರತೆ ಜೈಲಿಗೆ ಹೋಗ್ತಾ ಇರೋದು, ಅವ್ರು ಯಾರು ಹೋಗೋದಿಲ್ಲ. ಅಲ್ಲಿ ರಾಮ ಮಂದಿರ ಅಂತ ಬಹಳ ಗಲಾಟೆ ಮಾಡಿದ್ರು. ಲೂಟಿ ಮಾಡಿರೋದು ಯಾರು, ದಲಿತರ ಅಥವಾ ಅಲ್ಪಸಂಖ್ಯಾತರ ಅಥವಾ ಶೂದ್ರರ? ಮೊಹಮ್ಮದ್ ಗಜ್ನಿ 12-17 ಸರಿ ಬಂದು ಲೂಟಿ ಹೊಡೆದ್ರು ಅಂತ ಇತ್ತು. ಯಾರು? ಸೋಮನಾಥ್ ದೇವಸ್ಥಾನ ಮತ್ತೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಮುಲ್ತಾನ್ ಅಂತ ಒಂದು ಮಸೀದಿ. ಅದು ಬಿಟ್ಟರೆ ಯಾರಾದ್ರೂ ದೇವಸ್ಥಾನ ಲೂಟಿ ಹೊಡೆದಿರೋ ಇತಿಹಾಸ ಇದ್ರೆ ಹೊಸದಾಗಿ ಶುರು ಮಾಡಿರೋದು ಈ RSS ಅವರು, ಬಿಜೆಪಿ ಅವರು. ಅವ್ರ ಗುರುಗಳಾದ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ, ಪಾಕಿಸ್ತಾನ ಜೊತೆ ನಾವು ಮಾತಾಡೋದ್ರೆ ತಪ್ಪಿಲ್ಲ ಅಂತ. ನಾನೇನಾದ್ರೂ ಮಾತಾಡಿದ್ರೆ ಓವತ್ತು 2 ವರ್ಷ ನಾನು ಹಿಂದೆ ಬಿದ್ದುಬಿಟ್ಟಿದ್ರು. ಯಾವಾಗ ಇವ್ರು ಪಾಕಿಸ್ತಾನ ಹೋಗಿ ಅಲ್ಲಿ ಹೋಗಿ ಬಿರಿಯಾನಿ ತಿಂದು ಬಂದ್ರು ನನ್ನ ಸಹವಾಸ ಬಿಟ್ಟು. ಇಲ್ಲಿ ಹನುಮಂತಲ್ಲಿ ಅವ್ರು ಗೊತ್ತಿರ್ಬೇಕು, ರಾಮ್ ಮಾಧವ್ ಅಂತ ಹೇಳಿ RSS ಇಂದ ಬಿಜೆಪಿಯ ಉಸ್ತುವಾರಿ ವಹಿಸಿದ್ರು. ಹೆಂಗೆ ನಮ್ಮ ಸುರ್ಜೇವಾಲಾ ಅವರು ಇದ್ದಾರೆ ಆ ತರ ಬಿಜೆಪಿಯ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಉಸ್ತುವಾರಿ ವಹಿಸಿದ್ರು. ಈಗ BL ಸಂತೋಷ್ ಇದ್ದಾರೆ ಆ ಜಾಗದಲ್ಲಿ. ಅವರು ಮೊನ್ನೆ ಅಂದ್ರೆ ಇದು ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ ಬಂದಿರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ ನಿಮ್ಗೆ. ಇವರು ನಮ್ಮ ಇದಕ್ಕೆ GBAಗೆ ಇನ್ಚಾರ್ಜ್ ಅವರು, ಕಾರ್ಪೊರೇಷನ್ ಎಲೆಕ್ಷನ್ಗೆ. ಬಹಳ ಸಂತೋಷ, ನಾವು ಊರೆಲ್ಲ ಸುತ್ತೀವಿ ಎಲೆಕ್ಷನ್ ಅನ್ನೋದು ಅಂತ. ಅವರು ಬಂದ್ರೆ ಬಹಳ ಸಂತೋಷ. ಅವ್ರ ಇತಿಹಾಸ ನೀವು ನೋಡಿದಾಗ ಸುಮಾರು 4 ಮೀಟಿಂಗ್ ಮಾಡಿದ್ದಾರೆ ಕೊಲಂಬೋದಲ್ಲಿ, ಲಂಡನ್ ನಲ್ಲೆಲ್ಲ. GBA ಎಲೆಕ್ಷನ್ ಮಾಡೋರು ಪಾಕಿಸ್ತಾನದಲ್ಲಿ ಹೋಗ್ಬಿಟ್ಟು ಹಿಲ್ಟನ್ ಹೋಟ್ಲಲ್ಲಿ ಪಾಕಿಸ್ತಾನದ ಉನ್ನತ ಅಧಿಕಾರಿಗಳು, ಅದರಲ್ಲಿ ISI ಅಂತ ಇದೆ ಅಲ್ಲಿ, ಮೋಸ್ಟ್ ಡೇಂಜರಸ್ ಆರ್ಗನೈಸೇಷನ್ ಅದು. ಅದರ ಮೇಜರ್ ಜನರಲ್ ಜೊತೆ ಇವರು ಮಾತುಕತೆ ನಡೆಸಿದ್ದಾರೆ. 4 ಮಾತುಕತೆ ನಡೆಸಿದ್ದಾರೆ ಗುಪ್ತವಾಗಿ, ಗೌಪ್ಯವಾಗಿ. ಯಾಕಂದ್ರೆ ಅವ್ರ ಸಂಘಟನೆ ಅಷ್ಟೇ ಗುಪ್ತ ಕಾರ್ಯಸೂಚಿಗಳು ಇರ್ತಕ್ಕಂಥ, ಹಿಡನ್ ಅಜೆಂಡಾ ಇರ್ತಕ್ಕಂಥವ್ರು. ಅದರ ಒಂದು ಹೋಟ್ಲಲ್ಲಿ ಮಾಡೋದು 4, ಅದು ಕೊಲಂಬೋದಲ್ಲಿ. ಇಂಡಿಯಾದಲ್ಲಿ ಮಾಡಿದ್ರೆ ಪರವಾಗಿರ್ಲಿಲ್ಲ, ಕೊಲಂಬೋದಲ್ಲಿ ಶ್ರೀಲಂಕಾಗ ಹೋಗಿ ಮಾಡಿದ್ದಾರೆ. ಅದೇನ್ ಮಾತಾಡಿದ್ದಾರೆ ಅನ್ನೋದು ಹೇಳಿ ಸ್ವಲ್ಪ. ಅದರಲ್ಲಿ ಅವ್ರ ಗುರುಗಳಾದ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ, ಪಾಕಿಸ್ತಾನ ಜೊತೆ ನಾವು ಮಾತಾಡೋದ್ರೆ ತಪ್ಪಿಲ್ಲ ಅಂತ. ನಾನೇನಾದ್ರೂ ಮಾತಾಡಿದ್ರೆ ಓವತ್ತು 2 ವರ್ಷ ನಾನು ಹಿಂದೆ ಬಿದ್ದುಬಿಟ್ಟಿದ್ರು. ಯಾವಾಗ ಇವ್ರು ಪಾಕಿಸ್ತಾನ ಹೋಗಿ ಅಲ್ಲಿ ಹೋಗಿ ಬಿರಿಯಾನಿ ತಿಂದು ಬಂದ್ರು ನನ್ನ ಸಹವಾಸ ಬಿಟ್ಟು. ಆಪರೇಷನ್ ಸಿಂಧು ಯಾರು ನಮ್ಮ ಸೈನ್ಯಾಧಿಕಾರಿಗಳು ಸತ್ತಿಲ್ಲ ಅಂದ್ರು. ಮೊನ್ನೆ ರಾಜನಾಥ್ ಸಿಂಗ್ 6 ಜನ ಸತ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಿಕೊಟ್ಟಿದ್ರು. ಎಷ್ಟು ಸುಳ್ಳು ಹೇಳ್ತಾರೆ ನೋಡಿ. ದೇಶಕ್ಕೆ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥವ್ರ ಹೆಸರು ಕೂಡ ಇವ್ರು ಹೇಳಕ್ ಆಗೋದಿಲ್ಲ. ಅವ್ರು ಇನ್ನೂ 2 ತಿಂಗಳಾಗಿದೆ ಆಪರೇಷನ್ ಸಿಂಧೂರ್ ಆಗಿ. ಲಂಡನ್ ನಲ್ಲಿ ಹೋಗಿ ಮೀಟಿಂಗ್ ಮಾಡಿದ್ದಾರೆ 4 ಜನ. ಇವರು ನಮ್ಮ ರಾಮ್ ಮಾಧವ್ ಸಹ ಹೋಗಿ ಅವರು ಏನ್ ಮಾತಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ನಾವೇನಾದ್ರೂ ಪಾಕಿಸ್ತಾನ ಅಂದ್ರೆ ಹೇಳ್ತಾರೆ, ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ, ಸೋನಿಯಾ ಗಾಂಧಿ ಅವರು ಇದ್ದಾಗ, ನೀವು ಎಲ್ಲಿ ತನಕ ಉಗ್ರವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತೀರ ಅಲ್ಲಿ ತನಕ ನಿಮ್ ಜೊತೆ ಮಾತುಕತೆ ಇಲ್ಲ ಅಂತ ಹೇಳಿ. ಆದ್ರೆ ಇವರು ನಮ್ಮ ಪ್ರಧಾನಮಂತ್ರಿಗಳು ತಕ್ಷಣವೇ ನಮ್ಮ ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ಡೇಗೆ ಹೋಗಿ ಅಲ್ಲಿ ಕೇಕ್ ತಿಂದು, ಬಿರಿಯಾನಿ ತಿಂದು, ಶೇರ್ವಾನಿ ಹಾಕೊಂಡು ವಾಪಸ್ ಬಂದ್ಬಿಟ್ಟು. ಲಾಲ್ ಕೃಷ್ಣ ಅದ್ವಾನಿಗಳು ಲಾಹೋರ್ ನಲ್ಲಿ ಜಿನ್ನಾ ಅವರ ಮಜಾರ್ಗೆ ಹೋಗಿ, ಅಂದ್ರೆ ಅವರ ಇದಕ್ಕೆ ಹೋಗಿ ಸಮಾಧಿಗೆ ಹೋಗಿ ದೊಡ್ಡ ನಾಯಕ, ಜಾತ್ಯತೀತ ನಾಯಕ ಅಂತ ಹೇಳಿದ್ರು. ಇವರು ನಮಗೆ ಹೇಳ್ತಾರೆ, ಚುನಾವಣೆ ಬಂದಾಗ ಪಾಕಿಸ್ತಾನ ಚಿಕನ್, ಮಟನ್, ಮछली, ಮಂಗಳಸೂತ್ರ, ಅಲಾಲ್, ಹಿಜಾಬ್, ಅಜಾನ್ ಅಂದ್ಕೊಂಡೆ ಶುರು ಮಾಡ್ತಾರೆ. ಸಾಮಾನ್ಯ ಬಡ ಕಾರ್ಮಿಕ ಅಥವಾ ರೈತರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ ಕೇಳಿದ್ದಾರೆ? ಕಳ್ಕಳಿ ಇದೆಯಾ ಅವ್ರಿಗೆ? ಇವತ್ತು ಪಾಕಿಸ್ತಾನ ಜೊತೆ ಮಾಡಿದಾರಲ್ಲ. ನಾನು ಮೋಹನ್ ರಾಮ್ ಮಾಧವ್ ಅವರು ಬೆಂಗಳೂರು ಬರುವಾಗ ಇದಕ್ಕೆ ಉತ್ತರ ಕೊಡ್ಬೇಕು ಅಂತ ನಾನು ಕೇಳ್ತೀನಿ ಈ ಸಭೆ ಮೂಲಕ. ಒಂದು, ಈ ರಹಸ್ಯ ಮೀಟಿಂಗ್ ಮಾಡಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಅದು ಎಕ್ಸ್ಟರ್ನಲ್ ವಿದೇಶಾಂಗ ಸಚಿವಾಲಯ ಇದೆ, ಅವ್ರು ಮಾಡ್ಬೇಕಾಗಿರೋದು. ಇವರು ವಿದೇಶಾಂಗ ಮಂತ್ರಿ ಅಲ್ಲ, ಒಂದು MLA ಅಲ್ಲ, MP ಅಲ್ಲ, ಕೇವಲ RSS ಪ್ರಚಾರಕರು. ಇವ್ರಿಗೆ ಯಾರು ಅವಕಾಶ ಕೊಟ್ಟಿದ್ದೋ, ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳಿ. ಅದು ಕೂಡ ಯಾವ ಅಧಿಕಾರ ಇಟ್ಕೊಂಡು ವಿದೇಶಾಂಗ ನೀತಿಯ ಬಗ್ಗೆ RSS ತೀರ್ಮಾನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹೇಳ್ಬೇಕಾಗುತ್ತೆ. ಅದರ ಜೊತೆಗೆ ಇವೆಲ್ಲವನ್ನು ಸಹ ಜನಗಳ ಮಧ್ಯೆ ಹೇಳ್ಬೇಕಾಗಿತ್ತು. ನಾವು ಈ ತರ ಪಾಕಿಸ್ತಾನ ದಿನ RSS ಮೇಲೆ ಹೇಳ್ತಾರೆ ಅಂತ. ಈ ದೇಶದಲ್ಲಿ
ಸ್ವತಂತ್ರ ಪೂರ್ವದಲ್ಲೂ ಸಹ ಅವರು ಸ್ವತಂತ್ರ ಹೋರಾಟದ ವಿರುದ್ಧ ಇದ್ರು, ಸ್ವತಂತ್ರ ಬಂದ ನಂತರವೂ ಸಹ ಈ ದೇಶದ ಆಶಯಗಳಿಗೆ ವಿರುದ್ಧವಾಗಿರ್ತಕ್ಕಂಥವ್ರು. ಅದಕ್ಕೆ ನಾವು ಅವ್ರನ್ನ ವಿರೋಧ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವ್ಯಾರು ಪರ್ಮನೆಂಟ್ ಅಲ್ಲ, ನಾಳೆ ಬಿಟ್ಟು ಹೋಗ್ಬೇಕು, ಮುಂದಿನ ಪೀಳಿಗೆಗೆ ಒಳ್ಳೆ ಭಾರತ ದೇಶವನ್ನು ಕೊಟ್ಟು ಹೋಗ್ಬೇಕೆ ವಿನಃ ಇಲ್ಲಿ ಹಿಂಸೆ ಸುಳ್ಳು ಇದಕ್ಕೆ ಅಂತ ಭಾರತ ದೇಶವನ್ನು ಕೊಟ್ಟು ಹೋಗ್ಬೇಡಿ. ಅದಕ್ಕೋಸ್ಕರ ವಿಚಾರ ಸಂಕೀಕರಣ ಮಾಡುವಾಗ ಮೊಟ್ಟ ಮೊದಲನೇ ಆದ್ಯತೆ ನೀವು ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ಇತಿಹಾಸ, ಸ್ವತಂತ್ರ ಹೋರಾಟದ ಇತಿಹಾಸ ಇದನ್ನ ನಾವು ಹೇಳ್ಕೊಟ್ಟಾಗ ಸ್ವಲ್ಪ ಜನಕ್ಕೆ ಅರಿವಾಗುತ್ತೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿ. ಅದರ ಜೊತೆಗೆ ಎಷ್ಟು ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ಅನ್ನೋದು ನಾಯಕರದಲ್ಲೂ ನೀವು ನೋಡ್ಬೇಕಾಗುತ್ತೆ. ಅಷ್ಟೊಂದು ಸುಲಭವಾಗಿರ್ಲಿಲ್ಲ. ಬಡತನ ಕಿತ್ತು ಬರ್ತಾ ಇತ್ತು. ಸುಮಾರು 60-70% ಜನ ಮುದ್ದತ್ತು ಊಟದಲ್ಲಿರೋರು. ಅಮೆರಿಕ ದೇಶದವ್ರು ನಮ್ಗೆ ಗೋಧಿ ಕಳಿಸ್ತಾ ಇದ್ರು. ಆಮೇಲೆ ಡೆನ್ಮಾರ್ಕ್ ಇಂದ ನಮ್ಗೆ ಹಾಲಿನ ಪುಡಿ ಬರ್ತಾ ಇತ್ತು, ಮಕ್ಕಳಿಗೆ ಪೌಷ್ಟಿಕಾಂಶ ಸಿಕ್ಕಲಿ ಅಂತ ಹೇಳಿ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ನೆಹರೂರವರು ಮತ್ತು ಇಂದಿರಾ ಗಾಂಧಿ ಅವರ ದೂರದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಇವತ್ತು ನಾವು ಹಸಿರು ಕ್ರಾಂತಿ ಮಾಡಿದೀವಿ. ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ, MS ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ಹಸಿರು ಕ್ರಾಂತಿ ಮಾಡಿ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಅಕ್ಕಿ ಬೆಳೆಯೋಕೆ ಯಾರಾದ್ರೂ ದೇಶ ಇದ್ರೆ ಅದು ಭಾರತ ದೇಶ ಅನ್ನೋ ಕೀರ್ತಿ ನಮ್ಮಲ್ಲಿದೆ. ಯಾವ ನೇಷನ್, ಒನ್ ನೇಷನ್, ಒನ್ ಲೀಡರ್, ಒನ್ ನೇಷನ್, ಒನ್ ರಿಲಿಜನ್, ಒನ್ ನೇಷನ್, ಒನ್ ರೇಷನ್, ಎಜುಕೇಶನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸಾಧ್ಯನೇ ಇಲ್ಲ. ಬಹುತ್ವದ ಆತ್ಮ ಇದು. ಬಹುತ್ವ ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ನಾವೆಲ್ಲರೂ ಸಹ ಒಂದು ಮಾಡ್ತೀವಿ ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೆ? ಅದನ್ನ ಕೇವಲ ಕೆಲವರು ಮಾತ್ರ ದೂರ ಇಡ್ಲಿಕ್ಕೆ ಅದಕ್ಕೆ ಮಾಡ್ತಾ ಇದ್ದ ಪ್ರಯತ್ನವನ್ನ ನೀವೆಲ್ಲರೂ ಸಹ ಎಚ್ಚರದಿಂದ ವಹಿಸಬೇಕು. ಮತ್ತೊಂದು ವಿಚಾರ ಏನು ಅಂದ್ರೆ, ಈಗ ಬೆಂಗಳೂರು ನಗರದಲ್ಲಿ ಪ್ರಚಾರ ಸಮಿತಿ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ತತ್ವಗಳು, ಕಾರ್ಯಕ್ರಮಗಳು ಇವೆಲ್ಲವನ್ನೂ ಸಹ ಪ್ರಸಾರ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದನ್ನ ನೀವು ಮಾಡಬೇಕೇ ವಿನಃ ಬೇರೆ ಯಾವುದನ್ನು ಮಾಡಕ್ ಹೋಗ್ಬೇಡಿ. ಮಹಾತ್ಮ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು ಸುಮಾರು ಕೊಟೇಶನ್ಸ್ ನೀವು ಕೇಳಿದಾಗ ಸುಸ್ತಾಗ್ಬಿಡ್ತೀರಿ. ಮಹಾತ್ಮ ಗಾಂಧಿ ಅವರಾಗ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರಾಗ್ಲಿ, ಇವರೆಲ್ಲ ಹೇಳಿರ್ತಕ್ಕಂಥ ಇತಿಹಾಸವನ್ನು ನೀವು ಸ್ವಲ್ಪ ತಿಳ್ಕೊಂಡು ನಾವು ಜನಗಳ ಮಧ್ಯೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಹೇಳ್ಕೊಟ್ಬಿಟ್ಟಿದ್ದಾರೆ, ಈ ಮುದ್ಕಪ್ಪ ಗಾಂಧಿ ತಾತ ಏನ್ ಮಾಡ್ತಾನೆ, ಸ್ವಾತಂತ್ರ್ಯ ಕೊಡಿಸಿದ್ರ, ಇನ್ಯಾರಂತೆ ಸ್ವಾತಂತ್ರ್ಯ ಕೊಡಿಸಿದ್ರು. ಸೊ ಇವೆಲ್ಲ ಸುಳ್ಳು ಹಬ್ಬಿಸ್ತಾರೆ. ಇಡೀ ಪ್ರಪಂಚದಲ್ಲಿ ನಾವು ಇವತ್ತು ಹಾಲಿನ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ. ತರಕಾರಿ ಉತ್ಪಾದನೆಯಲ್ಲಿ ಬ್ರೆಜಿಲ್ ಮತ್ತು ಚೈನಾ ಬಿಟ್ರೆ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಮತ್ತೆ ಬಾಹ್ಯಾಕಾಶ ಅಂದ್ರೆ ರಾಕೆಟ್ ಸೈನ್ಸ್ ಅಲ್ಲಿ ನಾವು 3ನೇ ಸ್ಥಾನದಲ್ಲಿ ಇದ್ದೀವಿ. ಇವೆಲ್ಲ ಏನು ಈ ನರೇಂದ್ರ ಮೋದಿ ಅವ್ರು ಬಂದು ಮಾಡಿದಾರೆ ಅಥವಾ RSS BJP ಅವ್ರು ಮಾಡಿದಾರೆ? ಅವರು ರಿವರ್ಸ್ ಗೇರ್ ಅಲ್ಲಿ ಹೋಗ್ತಾ ಇದ್ದಾರೆ. ಯಾರು ಸಹ ಬುದ್ಧಿವಂತರಾಗಬಾರ್ದು, ಯಾರು ಸಹ ಓದಬಾರ್ದು, ವಿದ್ಯಾವಂತರಾಗಬಾರ್ದು. ಸಾಕ್ಷರತೆ ಇಲ್ಲದೆ ಇರ್ತಕ್ಕಂಥ ಜನ ಅವರಿದ್ದಷ್ಟು ನಾವು ಅಂಧಭಕ್ತರನ್ನ ಬೆಳೆಸಬಹುದು, ಧರ್ಮ ಮತ್ತು ಜಾತಿ ಹೆಸರು ಜಗಳ ಮಾಡಿಸಬಹುದು. ಜೈಲಿಗೆ ಹೋಗೋರೆಲ್ಲ ನೋಡಿ, ಎಲ್ಲರೂ ಸಹ ದಲಿತರು, ಶೂದ್ರತೆ ಜೈಲಿಗೆ ಹೋಗ್ತಾ ಇರೋದು. ಅವ್ರು ಯಾರು ಹೋಗೋದಿಲ್ಲ. ಅಲ್ಲಿ ರಾಮ ಮಂದಿರ ಅಂತ ಬಹಳ ಗಲಾಟೆ ಮಾಡಿದ್ರು. ಲೂಟಿ ಮಾಡಿರೋದು ಯಾರು? ದಲಿತರ ಅಥವಾ ಅಲ್ಪಸಂಖ್ಯಾತರ ಅಥವಾ ಶೂದ್ರರ? ಮಾಡಿದೆಲ್ಲ ಆ ದೇವಸ್ಥಾನ ಕಟ್ಟಕ್ಕೆ ಹೋದವರು 200 ಕೋಟಿ ಲೂಟಿ ಹೊಡೆದಾರೆ. ಎರಡೇ ಇತಿಹಾಸ ಇರೋದು. ಒಂದು ಇತಿಹಾಸದಲ್ಲಿ ನಮ್ಗೆ ಗೊತ್ತಿಲ್ಲ, ಇತಿಹಾಸ ಬರೆದಿರೋರು ಮೊಹಮ್ಮದ್ ಗಜ್ನಿ 17 ಸರಿ ಬಂದು ಲೂಟಿ ಹೊಡೆದ್ರು ಅಂತ ಇತ್ತು. ಯಾರು? ಸೋಮನಾಥ್ ದೇವಸ್ಥಾನನ ಮತ್ತೆ ಪಾಕಿಸ್ತಾನಲ್ಲಿ ಇರ್ತಕ್ಕಂಥ ಮುಲ್ತಾನ್ ಅಂತ ಒಂದು ಮಸೀದಿ. ಅದು ಬಿಟ್ಟರೆ ಯಾರಾದ್ರೂ ದೇವಸ್ಥಾನ ಲೂಟಿ ಹೊಡೆದಿರೋ ಇತಿಹಾಸ ಇದ್ರೆ ಹೊಸದಾಗಿ ಶುರು ಮಾಡಿರೋದು ಈ RSS ಅವರು, BJP ಅವರು, ಅಯೋಧ್ಯ. ಇವ್ರು ನಮಗೆ ದೇವರ ಬಗ್ಗೆ ಹೇಳ್ಕೊಡ್ತಾರೆ. ನಾವು ಒಬ್ಬ ಗರ್ವದಿಂದ ಹೇಳ್ತೀನಿ, ನಾನೊಬ್ಬ ಹಿಂದೂ ಅಂತ ಹೇಳಿ. ನಾನು ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥದ್ದು ಮಹಾತ್ಮ ಗಾಂಧಿ, ವಿವೇಕಾನಂದ, ನಾರಾಯಣ ಗುರು, ಕನಕದಾಸ, ಬಸವಣ್ಣ ಇರ್ತಕ್ಕಂಥ ಧರ್ಮವನ್ನು ಪಾಲನೆ ಮಾಡ್ತೀವಿ ವಿನಃ ಗೋಲ್ವರ್ಕರ್, ಗೋಡ್ಸೆ ಮತ್ತು ಹೆಡ್ಗೇವಾರ್ ಅವರು ಇರ್ತಕ್ಕಂಥ ಧರ್ಮವನ್ನು ನಾವು ಪಾಲನೆ ಮಾಡೋದಿಲ್ಲ. ಆದ್ರಿಂದ ಜಾತ್ಯತೀತ ತತ್ವ ಅಂತ ಅಂದ್ರೆ ಏನು? ಎಲ್ಲ ಧರ್ಮವನ್ನು ಸಹ ಒಂದಾಗಿ ಹೋಗ್ತಕ್ಕಂಥದ್ದು. ಈ ದೇಶ ಬಹಳ ಅದ್ಭುತವಾದ ದೇಶ. ನಾನು ಇಡೀ ಪ್ರಪಂಚ ಸುತ್ತಿರೋನು. ಈ ದೇಶವನ್ನು ಸಹ 20 ರಾಜ್ಯಗಳ ಉಸ್ತುವಾರಿ ವಹಿಸ್ತಕ್ಕಂಥವನು. ಇಂಥ ದೇಶ ಇಡೀ ಪ್ರಪಂಚದಲ್ಲಿ ಸಿಕ್ಕೋದಿಲ್ಲ. 7 ದೊಡ್ಡ ಧರ್ಮಗಳು: ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಜೈನ್ ಧರ್ಮ, ಜೊರಾಸ್ಟ್ರಿಯನ್ ಧರ್ಮ. 7 ಬಹುದೊಡ್ಡ ಧರ್ಮಗಳು ಇರ್ತಕ್ಕಂಥ ಯಾವ್ದಾದ್ರು ರಾಷ್ಟ್ರ ಇದ್ರೆ ಅದು ನಮ್ಮ ಭಾರತ ದೇಶ ಅಂತ ಅವರು ಸಹ ಹೆಮ್ಮೆ ಬಿಡಬೇಕು. 21 ಭಾಷೆ, ಈಗಾಗಲೇ ಅಧಿಕೃತವಾದ ಭಾಷೆ 22 ಭಾಷೆ ಇದೆ. ಅನಧಿಕೃತವಾಗಿರ್ತಕ್ಕಂಥ ಭಾಷೆಗಳು ನೋಡಿದ್ರೆ 19,000 ಹೇಳ್ತಕ್ಕಂಥ ಆಡು ಭಾಷೆಗಳಿರ್ತಕ್ಕಂಥ ಭಾವನೆ ನಿಮಗೆ ಬರಬೇಕಾಗಿರೋದು. ನೀವೊಂದು ಪವಿತ್ರವಾದ ರಾಜಕೀಯ ಪಕ್ಷದ ಸದಸ್ಯರು, ಪದಾಧಿಕಾರಿಗಳು ಇದ್ದೀರಿ, ಎಲ್ಲರೂ ಇದ್ದೀರಿ. ಆದ್ರೆ ಇದೊಂದು ಪವಿತ್ರವಾದ ಪಕ್ಷ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ,
ಭಾರತ ದೇಶದ ಪರಿಕಲ್ಪನೆ, ಕಾಶ್ಮೀರಿಂದ ಕನ್ಯಾಕುಮಾರಿ, ಕಚ್ನಿಂದ ಕೊಹಿಮಾ ಅಂತ ನೋಡಿ. ಕಚ್ ಅನ್ನೋದು ಗುಜರಾತ್ ಅಲ್ಲಿ ಇದೆ, ಕೊಹಿಮಾ ಅನ್ನೋದು ನಾಗಾಲ್ಯಾಂಡ್ ಅಲ್ಲಿ ಇದೆ. ಕಾಶ್ಮೀರು, ಕನ್ಯಾಕುಮಾರಿ ಎಲ್ಲರಿಗೂ ಗೊತ್ತಿರೋ ವಿಚಾರ. ಈ ಭಾರತದ ಪರಿಕಲ್ಪನೆಯನ್ನ ನಮಗೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮತ್ತು ಮಹಾತ್ಮ ಗಾಂಧಿ ನೇತೃತ್ವದ ಸ್ವತಂತ್ರ ಹೋರಾಟದಲ್ಲಿ ನಮಗೆ ಈ ಒಂದು ಭವ್ಯವಾದ ಭಾರತ ನಮ್ಮ ಕೈಯಲ್ಲಿ ಬಂದಿದೆ. ಇದರಲ್ಲಿ 560 ರಾಜ ಮಹಾರಾಜರನ್ನೆಲ್ಲ ಒಂದುಗೂಡಿಸಿ ಈ ಗಣರಾಜ್ಯವನ್ನು ಸ್ಥಾಪನೆ ಮಾಡಬೇಕಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಸಹ ಬಹಳ ಶ್ರಮ ವಹಿಸಿ ಈ ರಾಷ್ಟ್ರವನ್ನು ನಮ್ಮ ಮುಂದೆ ಕೊಟ್ಟಿದ್ದಾರೆ. ಅಷ್ಟೊಂದು ಸುಲಭವಾಗಿ ರಾಷ್ಟ್ರ ಮಾಡಕ್ಕಾಗಲಿಲ್ಲ. ಸುಮಾರು 6-7 ಸಂಸ್ಥಾನಗಳು ಅಂದ್ರೆ ಮಹಾರಾಜರಿದ್ದಂಥವರು ನಾವು ಭಾರತ ದೇಶದಲ್ಲಿ ಬರೋಣ, ನಾವು ರಾಜ ಮಹಾರಾಜರಾಗಿ ಇರ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಕಾಶ್ಮೀರು, ಗುಜರಾತ್ ಅಲ್ಲಿ ಇರ್ತಕ್ಕಂಥ ಜುನಾಗಢ್, ಭೋಪಾಲ್ ಅಲ್ಲಿ ಇರ್ತಕ್ಕಂಥ ನವಾಬ್ರದು, ಹೈದರಾಬಾದ್ ಅಲ್ಲಿ ಇರ್ತಕ್ಕಂಥ ನಿಜಾಮರು, ತ್ರಿವೇಂದ್ರಂ ಅಲ್ಲಿದ್ದಂಥ ಅಲ್ಲಿದ್ದ ಟ್ರಾವಂಕೂರ್ ಮಹಾರಾಜರು, ಮಾಲ್ಡಾದಲ್ಲಿ ನಮ್ಮ ಗರಿಕಾಂತ್ ಚೌಧರಿ ಅಂತಾನೆ ಇದ್ರು. ಅವರೆಲ್ಲರೂ ಸಹ ನಾವು ಭಾರತ ದೇಶದಲ್ಲಿ ಇರೋಲ್ಲ, ನಾವು ಹಾಗೆ ಇರ್ತೀವಿ ಅಂತ ಹೇಳಿ ಆಮೇಲೆ ಎಲ್ಲ ಮನವೊಲಿಸಿದಾಗ ಹೈದರಾಬಾದು ನಮ್ಗೆ 1 ವರ್ಷ ಬಿಟ್ಟು ನಮ್ಗೆ ನಮ್ಮ ಭಾರತ ದೇಶದೊಳಗೆ ವಿಲೀನ ಆಯಿತು. ಕಾಶ್ಮೀರದಲ್ಲಿ ಸ್ವಲ್ಪ ಈಗಲೂ ಸಹ ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ. ಜುನಾಗಢ್ ಅವರು ಅಲ್ಲಿ ಹಿಂದೂ ಜನಸಂಖ್ಯೆ ಜಾಸ್ತಿ ಇದ್ರಿಂದ ರಾಜರು ಹಾಗೆ ಪಕ್ಕದಲ್ಲಿ ಕರಾಚಿಗೆ ಹೋಗಿ ಇವೆಲ್ಲವನ್ನ ಸೇರಿಸಿ ಭಾರತ ರಾಷ್ಟ್ರವನ್ನು ಸೃಷ್ಟಿ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದೀವಿ. 1947ನೇ ಇಸ್ವಿನಲ್ಲಿ ಮೊದಲನೇ ಬಜೆಟ್, ಅವಾಗ ಇಂಟ್ರೀಮ್ ಗವರ್ಮೆಂಟ್ ಅಂತ ಹೇಳಿ ನೆಹರು ಅವರೇ ಪ್ರಧಾನಮಂತ್ರಿಗಳಾಗಿದ್ರು. ಅವಾಗ 198 ಕೋಟಿ ರೂಪಾಯಿ ಮಾತ್ರ ಬಜೆಟ್ ಇದ್ದಿದ್ದು. ಸಾಕ್ಷರತೆ ಅನ್ನೋದು 11% ಇತ್ತು. ಈಗಲೂ 76%, ನಮ್ಗೆ ಚೆನ್ನಾಗಿ ಗೊತ್ತಿದೆ. ಸಾಕ್ಷರತೆ ಇದೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಲಿಟ್ರಸಿ ಇಸ್ ನಾಟ್ ಮೀನ್ ದಟ್ ದೇ ಆರ್ ಎಜುಕೇಟೆಡ್. ಸಾಕ್ಷರತೆ ಬಂದ ತಕ್ಷಣ ಅವ್ರು ವಿದ್ಯಾವಂತರಾಗ್ತಾರೆ ಅಂತ ಅಲ್ಲ, ಸಾಕ್ಷರತೆ ಇಲ್ಲದವರು ಬಹಳ ವಿದ್ಯಾವಂತರಾಗಿರ್ತಾರೆ. ಕಾಮರಾಜ್ ಅವರು ನಮ್ಮ ಮುಂದೆ ಇದ್ದಾರೆ. ಆದ್ರಿಂದ ಕೆಲವು ವಿಚಾರಗಳನ್ನ ಸ್ವಲ್ಪ ನೀವು ಇತಿಹಾಸ ನೀವೇನ್ ಜಾಸ್ತಿ ಮಾಡೋದು ಬೇಡ, ಅದು ನಿಮ್ ತಪ್ಪಲ್ಲ, ನಮ್ ತಪ್ಪು. ಕಾಂಗ್ರೆಸ್ ಪಕ್ಷದ ಇತಿಹಾಸ ನಾವು ಯಾರು ಸಹ ಹೇಳಲಿಲ್ಲ. ನೀವು 25% ಕಾಂಗ್ರೆಸ್ ಪಕ್ಷದ ಇತಿಹಾಸ, ಸ್ವತಂತ್ರ ಹೋರಾಟ, ಸ್ವತಂತ್ರ ಪೂರ್ವದಲ್ಲಿದ್ದಂತ ಹೋರಾಟವನ್ನ ನೀವು 25% ಕಲ್ಕೊಂಡ್ರೆ ಈ ಕಾಕಿ ಚಡ್ಡಿ, ಕರಿ ಟೋಬಿ, ಕೈ ದೊಣ್ಣೆ ಇಟ್ಕೊಂಡು ಊರು ಬಿಟ್ಟು ಹೊಡೋಗ್ಬಿಡ್ತಾರೆ. ಅವ್ರು ಯಾರು ಹೇಳೋದಿಲ್ಲ. ಧೈರ್ಯ ಮಾಡ್ಬೇಕು. ನಮ್ಗೇನು ಅವ್ರ ಮೇಲೆ ಹೇಳಬೇಕು ಅಂತ ಅಲ್ಲ. ಅವರು ನಮ್ಮ ಎಲ್ಲ ಮಹಾತ್ಮ ಗಾಂಧಿಯವರ ಏನು ಸತ್ವ ಸಿದ್ಧಾಂತ ಇದೆ, ಸರ್ವಧರ್ಮ ಸಮಭಾವ, ಇದನ್ನು ಒಪ್ಕೊಂಡ್ರೆ, ತ್ರಿವರ್ಣ ಧ್ವಜವನ್ನು ಒಪ್ಕೊಂಡ್ರೆ, ಸಂವಿಧಾನವನ್ನು ಒಪ್ಕೊಂಡ್ರೆ ನಮ್ಗೆ ಯಾರು ಸಹ ಅವ್ರ ಮೇಲೆ ವಿರುದ್ಧ ಅಲ್ಲ. ಅವತ್ತೇ ನಮ್ಮ ಶತ್ರುಗಳಲ್ಲ, ಅವರು ಭಾರತ ದೇಶದವರೇ. ಆದ್ರೆ ಈ ಒಂದು ಭಾರತ ದೇಶದ ಭದ್ರ ಬುನಾದಿ ಏನಿದೆ, ಸ್ವತಂತ್ರ ಭಾರತದ ಸಂವಿಧಾನ, ಸ್ವತಂತ್ರ ಭಾರತದ ಪ್ರಜಾತಂತ್ರ, ಸ್ವತಂತ್ರ ಭಾರತದ ತ್ರಿವರ್ಣ ಧ್ವಜ, ಸ್ವತಂತ್ರ ಭಾರತದ ಜಾತ್ಯತೀತ ತತ್ವ ಮತ್ತು ಸಾಮಾಜಿಕ ತತ್ವದ ಬಗ್ಗೆ ಅವರಿಗೆ ಗೌರವ ಇದ್ರೆ ನಾವು ಸಹ ಅವ್ರ ವಿರೋಧ ಮಾಡಲ್ಲ.